ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿಂಧ್ಯ ಜಗದೀಶ್ ಯೂಟ್ಯೂಬ್ ವ್ಲಾಗ್ಸ್. ತುಂಬ ವರ್ಷದ ನಂತರ ನನಗೆ ಇದುವರೆಗೂ ಯಾವತ್ತೂ ನನಗೆ ಕಾರ್ ಬೇಕು ಅಂತ ಅನಿಸೇ ಇರಲಿಲ್ಲ. ದ ಫಸ್ಟ್ ಟೈಮ್ ನನಗೆ ಕಾರ್ ಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಕಾರ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟು ಯಾವ ಕಾರ್ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಿರೋದ್ರಿಂದ ಎಲೆಕ್ಟ್ರಿಕ್ ಕಾರ್ ಚೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು 3 to 4 ಆಪ್ಷನ್ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ. ಫಸ್ಟ್ ಹೋಗ್ತಾ ಇರೋದು ನಾವು ಟಾಟಾ ಶೋರೂಮ್ಗೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಏನು ರೆಡಿ ಆಗಿಬಿಟ್ಟಿದ್ದಾನೆ? ಹಾಂ, ದೇವಸ್ಥಾನಕ್ಕ? ಏನ ಗಾಡಿ ಪಂಚರ್ ಆಗಿದೆ. ಸೊ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಈ ಬ್ಯಾಂಗ್ಳೂರಲ್ಲಿ. ಸೊ ಹೊರಗಡೆ ಹೋಗೋಕ್ಕೆ ಬೋರ್ ಆಗಿಬಿಡುತ್ತೆ ನಮಗಂತೂ ಟ್ರಾಫಿಕ್ ನೋಡಿಬಿಟ್ಟು. ನಾನಂತೂ ಪೆಟ್ರೋಲ್ ಬಂಕಿಗೆ ಬರಲ್ಲ, ಯಾಕಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಪಂಚರ್ ಆಗೋಗ್ಬಿಟ್ಟಿದೆ. ಹಾಗಾಗಿ KTM ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮಗೆ KR ಪುರಂಗೆ ನಿಯರ್ ಆಗಿರೋದು ಅಂತಂದರೆ ಹೌಲಳ್ಳಿ ಬ್ರಾಂಚ್ ಮತ್ತು ಮಹದೇವಪುರ ಬ್ರಾಂಚ್. ಬಟ್ ನಾವು ಇವತ್ತು ಬಂದಿರೋದು ಮಹದೇವಪುರ ಬ್ರಾಂಚ್. ಸೊ ಇಲ್ಲಿಂದ ನೋಡ್ತಾ ಇರ್ಬೋದು ಎಲ್ಲ ಶೋರೂಮ್ಗಳು ಶುರುವಾಗುತ್ತೆ. ಸೊ ನಾವಿವತ್ತು ಫಸ್ಟಿಗೆ ಹೋಗ್ತಾ ಇರೋದಂತಂದರೆ ಟಾಟಾ ಶೋರೂಮ್ಗೆ. ಬಿಕಾಸ್ ನಮ್ಮ ಮನೇಲಿ ಟಾಟಾ ಗಾಡಿಗಳಂದ್ರೇ ತುಂಬ ಇಷ್ಟಪಡೋದು, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು. ಸೊ ನಾನು ಅದಕ್ಕೋಸ್ಕರ ಫಸ್ಟ್ ಅವ್ರ ಚಾಯ್ಸೇ ಹೋಗೋಣ ಅಂತ ಹೇಳಿ ವಿಸಿಟ್ ಮಾಡ್ತಾ ಇರೋದು ಟಾಟಾ ಶೋರೂಮ್ಗೆ. ನೋಡೋಣ. ಫೈನಲಿ ರೀಚ್ ಆಗಿದ್ದು ಮಹದೇವಪುರ ಟಾಟಾ ಮೋಟರ್ಸ್ಗೆ. ಸೊ ನೋಡ್ತಾ ಇರ್ಬೋದು ಎಲ್ಲ ಕಾರ್ಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಬಟ್ ನನ್ನ ಬಜೆಟ್ಗೆ ಇದು ಯಾವುದು ವರ್ಕೌಟ್ ಆಗಲ್ಲ. ಸೊ ನಾನು ಫಸ್ಟ್ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕದೇ ಹೋಗೋಣ ಅಂತ ಹೇಳಿ. ಹಾಂ, ಯಾವ ಕಾರ್ ಬೇಕು? ಹೌದಾ, ಲೇಟ್ ಆಗುತ್ತಾ? ಮೌರ್ಯ ಅಂತೂ ತುಂಬ ಕಿತಾಪತಿ, ಸುಮ್ಮನೆ ಇರಲ್ಲ. ಹೋಗಿದ್ದ ಕಡೆ ಏನಾದರೂ ಮಾಡ್ತಾನೆ ಇರ್ತಾನೆ. ಇವತ್ತಂತೂ ತುಂಬಾ ಬೇಜಾರು ಮಾಡಿಬಿಟ್ಟ ನನಗಂತೂ. ಅವನ್ನ ನೋಡ್ಕೊಳ್ಳೋದೇ ಆಗೋಯ್ತು ನನಗೆ. ಶೋರೂಮಲ್ಲೂ ಕೂಡ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅಂತ ಹೇಳಿ. ನಾನು ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿದ್ದು ಅಂತಂದರೆ ಟಾಟಾ ಪಂಚ್. ಆ್ಯಕ್ಚುಲಿ ನನಗೆ ಓಡಿಸ್ತಾ ಸ್ವಲ್ಪ ದೊಡ್ಡದಾಗಿದೆ ಗಾಡಿ ಅಂತ ಅನ್ನಿಸ್ತು. ಫಸ್ಟ್ ಟೈಮ್ ನಾನು ಸಿಟಿ ಒಳಗೆ ಓಡಿಸ್ತಾ ಇರೋದು, ಅದು ಬ್ಯಾಂಗ್ಳೂರಲ್ಲಿ. ಹಾಗಾಗಿ ಸ್ವಲ್ಪ ಭಯ ಇತ್ತು ನನಗೆ. ಸೊ 2 ವೀಲರ್ ಬೇಕಾದರೆ ಹೇಗೆ ಬೇಕಾದ್ರೆ ನಂಗೆ ಓಡಿಸ್ಬಿಡ್ತೀನಿ. ಬಟ್ 4 ವೀಲರ್ ಅಂದರೆ ಸ್ವಲ್ಪ ಭಯ. ನೇಟಿವಲ್ಲಿ ಅಷ್ಟು ಹೆದರಿಕೆ ಇರಲ್ಲ, ಅಟ್ಲೀಸ್ಟ್ ರೇರಾಗಾದರೂ ಓಡಿಸ್ತಾ ಇರ್ತೀನಿ. ಬಟ್ ಬ್ಯಾಂಗ್ಳೂರಲ್ಲಂತೂ ನಮ್ಮ ಮನೆಯವ್ರ ಗಾಡಿನೇ ಕೊಡೋಲ್ಲ ನನಗೆ. ಫುಲ್ ಸ್ಕ್ರ್ಯಾಚಸ್ ಮಾಡಿಬಿಡ್ತೀಯ, ಎಲ್ಲರೂ ಟಚ್ ಮಾಡಿಬಿಡ್ತೀಯ ಅಂತ ಅದೇ ಭಯದಲ್ಲೇ ಇರ್ತಾರೆ. ಬಟ್ ಟೆಸ್ಟ್ ಡ್ರೈವ್ ಮಾಡಬೇಕಾದ್ರೆ ನನಗೆ ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಸ್ವಲ್ಪ ದೊಡ್ಡದಾದ್ರೂ ಅಂತ ಅನ್ನಿಸ್ತು. ಸೊ ನಾನೇ ಮಾರತ್ಹಳ್ಳಿ ತನಕ ಹೋಗಿ ರಿಟರ್ನ್ ಬಂದೆ. ಸ್ವಲ್ಪ ಏನೋ ಧೈರ್ಯ ಬಂತು. ಆ್ಯಂಡ್ ಫೀಚರ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಟಾಟಾ ಅಂದರೆ ಸೇಫ್ಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಡ್ರೈವಿಂಗ್ ಅಂದರೆ ನನಗಂತೂ ತುಂಬಾ ಇಷ್ಟ ಚಿಕ್ಕವಳಿದ್ದಾಗಿಂದನೂ. ಸೊ ಹಾಗಾಗಿ 2 ವೀಲರು ಕೂಡ ಬೇಗನೆ ಕಲ್ತ್ಕೊಂಡಿದ್ದೆ ನಾನು. ಸೊ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು 2016. ಸೊ ಆವಾಗಲೇ ನಾನು ಕಾರ್ ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಡ್ರೈವಿಂಗ್ ಕಲ್ತ್ಕೊಂಡಿದ್ದೆ. ಸೊ ಲೈಸೆನ್ಸ್ ಕೂಡ ತೊಗೊಂಡಿದ್ದೆ. ಬಟ್ ಒಂದು 10 ಇಯರ್ಸ್ ಅಂತೂ ಸುಮ್ಮನೆ ಓಡಿಸ್ತಾ ಇದ್ದೆ. ಬಟ್ ಅಷ್ಟೊಂದು ಫ್ರೀಕ್ವೆಂಟ್ವಾಗೆಲ್ಲ ಓಡಿಸ್ತಾ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಧೈರ್ಯ ಬಂದುಬಿಟ್ಟಿದೆ. ಸೊ ಮಾರತ್ಹಳ್ಳಿ ಬ್ರಿಡ್ಜ್ ಮೇಲೆ ಆರಾಮಾಗಿ ಕಂಫರ್ಟಬಲ್ ಆಗಿ ಸೊ ಕಾನ್ಫಿಡೆಂಟಾಗಿ ಓಡಿಸ್ತಾ ಇದ್ದೀನಿ. ಸೊ ಮನೇಲಿ ಆಲ್ರೆಡಿ ಗೇರ್ ಗಾಡಿ ಇರೋದ್ರಿಂದ ಸೊ ಎಲೆಕ್ಟ್ರಿಕ್ ತೊಗೊಳ್ಳೋಣ ಅಂತ ಹೇಳಿ, ಮತ್ತು ಸಿಟಿಗೆ ಕೂಡ ಇದು ಬೆಸ್ಟ್. ಹಾಗಾಗಿ ನಾನು ಟಾಟಾ ಪಂಚ್ ಎಲೆಕ್ಟ್ರಿಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನೂ ಆಪ್ಷನ್ 2-3 ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ನೋಡೋಣ, ಇದಾದಮೇಲೆ ಹೋಗೋಣ. ಸೊ ಇವನ್ MGಯಲ್ಲೂ ಕೂಡ ಅದು ಹೊಸ್ದಾಗಿ ಬಂದಿದೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ನೆಕ್ಸ್ಟ್ MGಗೆ ಹೋಗೋಣ, ಅಲ್ಲೂ ಕೂಡ ಚೆಕ್ ಮಾಡೋಣ. ಸೊ ನಾನು ಟ್ರೈ ಮಾಡಿದ್ದು 40 ಕಿಲೋವ್ಯಾಟ್ ಕೆಪಾಸಿಟಿ ಇರುವ ಬ್ಯಾಟ್ರಿ ಟಾಟಾ ಪಂಚ್. ಆ್ಯಕ್ಚುಲಿ ಆರಾಮಾಗಿ ಊರಿಗೆ ಹೋಗಿ ಬರ್ಬೋದು ನಾನು. ಭಯ ಆಯಿತು ನನಗೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಸಿಟಿ ಒಳಗೆ. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದೆ ಮೋರಿಸ್ ಗ್ಯಾರೇಜ್ MG. ಈಗ ಬ್ಯಾಂಗ್ಳೂರಲ್ಲಿ ತುಂಬಾ ಓಡಾಡ್ತಾ ಇರೋ ಗಾಡಿ ಅಂತಂದರೆ ಚಿಕ್ಕ ವೆಹಿಕಲ್ಲು, ಅದು ಎಲೆಕ್ಟ್ರಿಕ್ಕು. ನೋಡ್ತಾ ಇರ್ಬೋದು, ಲೇಡೀಸ್ಗಂತೂ ಪರ್ಫೆಕ್ಟಾಗಿದೆ ಇದಂತೂ. ನನಗೆ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ನೋಡೋಣ ಅಂತ ಹೋದ್ವಿ. ಸೊ ಗೊತ್ತಾಗಿದೆ ಅನಿಸುತ್ತೆ ಯಾವ ವೆಹಿಕಲ್ ಬಗ್ಗೆ ಮಾತಾಡ್ತಿದ್ದೆ ಅಂದರೆ ಕಾಮೆಟ್ MG. ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ ನನಗೆ, ಯಾವುದು ತೊಗೊಬೇಕು ಅಂತ ಹೇಳಿ ಟೆಸ್ಟ್ ಡ್ರೈವ್ ಮಾಡಿದೆ. ಸೊ ನನಗೆ ಇದು ತುಂಬ MGದು ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಬಟ್ ಕಾಸ್ಟ್ ವೈಸು 2 ಸೇಮ್ ಆಗ್ತಿದೆ. ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀವಿ. ನೋಡೋಣ, ಇದು ಕೂಡ ಟೆಸ್ಟ್ ಡ್ರೈವ್ ಮಾಡ್ತೀನಿ. ಎಷ್ಟು ಕ್ಯೂಟಾಗಿದೆ ನೋಡಿ MG ಕಾಮೆಟ್ಟು.
ಸೊ ನಾವಿವಾಗ ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಈ ವೆಹಿಕಲ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಕಾನ್ಫಿಡೆಂಟಾಗಿ ಆರಾಮಾಗಿ ಯಾವುದೇ ಭಯ ಇಲ್ಲದೆ ಓಡಿಸ್ಕೊಂಡು ಬಂದೆ. ಸೊ ಲೇಡೀಸ್ಗಂತೂ ಪರ್ಫೆಕ್ಟ್ ಆ್ಯಂಡ್ ಸಿಟಿಗಂತೂ ಸಖತ್ತಾಗಿದೆ. ಸೊ ಹೇಳಿದೆ ಅಲ್ವಾ, ನಾನು ಫಸ್ಟ್ ಟೈಮ್ ಡ್ರೈವಿಂಗ್ ಕಲ್ತು ನಾವೇನಾದ್ರು ವೆಹಿಕಲ್ ತೊಗೋಬೇಕು ಅಂತ ಹೇಳಿದ್ರೆ ಲೇಡೀಸ್ಗೆ ಇದು ಪರ್ಫೆಕ್ಟು. ಸೊ ಬಟ್ ಕಾಸ್ಟ್ ಮಾತ್ರ 11 lakhs ಇದೆ. ಕೊಡಲ್ಲ ಪಾಪದವರು, ಇದಕ್ಕಿಟ್ಟಿರೋದು ಕೊಡಲ್ಲ ಅವರು, ಅದು ಯಾವುದೂ ಸೇಲ್ ಮಾಡೋಕ್ಕಿಟ್ಟಿಲ್ಲ. ಹಾಂ, ನನ್ನ ತಲೆ ಒಳಗಿದ್ದಿದ್ದು ಇನ್ನೊಂದು ವೆಹಿಕಲ್ ಅಂದರೆ ಮಹೇಂದ್ರ 3XO. ನಂಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ಕಾಸ್ಟ್ ವೈಸ್ ನನ್ನ ಬಜೆಟ್ನೇ ಮೀರಿತ್ತು, ಹಾಗಾಗಿ ನಾನು ಶೋರೂಮ್ಗೆ ಹೋಗಲೇ ಇಲ್ಲ ನೋಡೋಕ್ಕೆ. ಸೊ ಟಾಟಾ ಪಂಚ್ ಮತ್ತು ಕಾಮೆಟ್ನ ಕಂಪೇರ್ ಮಾಡಿದಾಗ ಸೇಫ್ಟಿ ವೈಸ್ ಆಗಿರ್ಬೋದು ಆ್ಯಂಡ್ ಬ್ಯಾಟ್ರಿ ಕೆಪಾಸಿಟಿ ಮತ್ತು ಕಾಸ್ಟಲ್ಲಂತೂ ಕಾಮೆಟ್ 11 lakhs, ಟಾಟಾ ಪಂಚ್ 14 lakhs, ಡಿಫ್ರೆನ್ಸ್ ಆಫ್ 2 to 3 lakhs ಆಗಿತ್ತು. ಸೊ ನೋಡೋಣ ಯಾವ ವೆಹಿಕಲ್ನ ನಾನು ಬುಕ್ ಮಾಡ್ತೀನಿ, ನಿಮಗೂ ಕೂಡ ಸರ್ಪ್ರೈಸ್ ಆಗಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.